ಪ್ರವಾಸಿ ತಾಣದ ಪೈಕಿ ಮುರುಡೇಶ್ವರ ವಿಶ್ವ ಪ್ರಸಿದ್ಧಿ ಪಡೆಯುತ್ತಲೇ ಇದೆ. ಮುಂಗಾರು ಆಗಮನಕ್ಕೆ ದಿನಗಣನೆ ಆರಂಭವಾಗಿರುವಂತೆಯೇ ವಾರದ ರಜೆ ರವಿವಾರ ಪ್ರವಾಸಿಗರ ಸಮೂಹ ಮುರುಡೇಶ್ವರಕ್ಕೆ ಮಾರುತವಾಗಿ ಅಪ್ಪಳಿಸಿದೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಮುರುಡೇಶ್ವರದಲ್ಲಿ ಮೂಲಭೂತ ಸೌಕರ್ಯ ಅಧೋಗತಿಗೆ ತಲುಪಿದೆ. ವಸತಿ ಗೃಹಗಳು ಖಾಯಂ ಹೌಸ್ಫುಲ್ ಬೋರ್ಡ್ ಹಾಕಿಕೊಂಡ್ರೆ ಗಗನಕ್ಕೇರಿರುವ ರೂಮ್ ದರದಿಂದಾಗಿ ಪ್ರವಾಸಿಗರು ಬೇಲೆಯ ಮೇಲೆ ಹಗಲು ರಾತ್ರಿ ಕಳೆಯಲು ಯತ್ನಿಸುತ್ತಿರುವುದು ಕಂಡುಬಂದಿದೆ. ಪ್ರವಾಸಿಗರ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ಸ್ನಾನಗೃಹವೂ ಇಲ್ಲದಿರುವುದರಿಂದ ಕಂಡಲ್ಲಿ ಮಲಮೂತ್ರ ವಿಸರ್ಜನೆ ಆರಂಭವಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಮೂಲ ಸೌಕರ್ಯದ ಕೊರತೆ ಪ್ರವಾಸಿ ತಾಣ ಮುರುಡೇಶ್ವರ ತತ್ತರಿಸಿ ಹೋಗುವಂತೆ ಮಾಡಿದ್ದು ಗೋವಾ ಮಾದರಿಯ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿ ಎನ್ನುವ ಆಗ್ರಹ ಕೇಳಿಬಂದಿದ್ದು, ಈ ಬಗ್ಗೆ ನಮ್ಮ ಪ್ರತಿನಿಧಿ ವಸಂತ್ ಅವರಿಂದ ಒಂದು ವರದಿ. ವಿಶ್ವ ಪ್ರಸಿದ್ಧ ಮುರುಡೇಶ್ವರದಲ್ಲಿ ಏನಿಲ್ಲ ಎನ್ನುವ ಪ್ರವಾಸಿಗರಿಂದ ತುಂಬಿದ ದೇವಾಲಯ, ತುಳುಕಿದ ಕಡಲ ತೀರ. ಪ್ರವಾಸಿಗರ ಪಾಲಿಗೆ ಪ್ರಯಾಸವಾಗ್ತಿದೆಯೇ ಮುರುಡೇಶ್ವರ ತಾಣ. ಮುರುಡೇಶ್ವರದಲ್ಲಿ ರವಿವಾರ 1.5 ಕಿಲೋಮೀಟರ್ ದೂರದವರೆಗೆ ವಾಹನ ದಟ್ಟಣೆ ನಿರ್ಮಾಣವಾಗಿದ್ದು ನಡೆದಾಡಲು ಸಾಧ್ಯವಾಗದ ದೃಶ್ಯ ಕಂಡುಬಂದಿದೆ. ರವಿವಾರ ಹೊತ್ತು ನೆತ್ತಿಗೇರುವ ಹೊತ್ತಿಗೆ ಮುರುಡೇಶ್ವರ ದೇವಾಲಯದ ಆವರಣದಲ್ಲಿ ಜನಜಂಗುಳಿ ಮಿತಿ ಮೀರಿತ್ತು. ಶಿವನ ದರ್ಶನಕ್ಕೆ ಜನರು ಮುಗಿಬಿದ್ದ ಕಾರಣ ಗೋಪುರ ಪ್ರವೇಶ ದ್ವಾರದಿಂದ ದೇವಾಲಯದ ಮಹಾದ್ವಾರದವರೆಗೂ ನೂಕುನುಗ್ಗಲು ಉಂಟಾಯಿತು. ಅಂಕೆ ಮೀರಿದ ಜನಪ್ರವಾಹದಿಂದಾಗಿ ಸ್ವಲ್ಪ ಹೊತ್ತು ದೇವಾಲಯ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಯಿತು. ಮುರುಡೇಶ್ವರ ಕಡಲ ತೀರದಲ್ಲಿಯೂ ಸಹಸ್ರಾರು ಜನರು ಸೇರಿದ್ದು ಕಡಲ ಆರ್ಭಟದ ಶಬ್ದವನ್ನು ಮೀರಿ ಪ್ರವಾಸಿಗರ ಕೂಗಾಟ ಚೀರಾಟ ಕೇಳಿಬರುತ್ತಲೇ ಇತ್ತು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಶಕ್ತಿ ಯೋಜನೆಯಿಂದಾಗಿ ಮುರುಡೇಶ್ವರದಲ್ಲಿ ಪ್ರವಾಸಿಗರ ಸಂಖ್ಯೆ 3 ಪಟ್ಟು ಹೆಚ್ಚಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಹಿಳೆಯರು ಉಚಿತ ಬಸ್ ಪ್ರಯಾಣದ ಲಾಭವನ್ನ ಪಡೆದುಕೊಂಡು ತಂಡೋಪತಂಡವಾಗಿ ಮುರುಡೇಶ್ವರಕ್ಕೆ ಆಗಮಿಸುವುದನ್ನ ಮುಂದುವರೆಸಿದ್ದಾರೆ. ಎಲ್ಲಿಂದ ಬರ್ತಿರೋದು? ಎಷ್ಟು ಜನ ಬಂದಿದ್ರಿ? 25. ಎಲ್ಲ ಶಕ್ತಿ ಯೋಜನೆಯಿಂದ ಎಲ್ಲ ಬಸ್ ಎಲ್ಲ ಅನುಕೂಲ ಆಗಿದೆ. ಭಟ್ಕಳ ಹಾಗೂ ಅಕ್ಕಪಕ್ಕದ ತಾಲೂಕು ಗ್ರಾಮಗಳ ನಿವಾಸಿಗಳು ಸಮಯ ಸಿಕ್ಕಾಗಲೆಲ್ಲ ಸರ್ಕಾರಿ ಬಸ್ ಏರುತ್ತಿದ್ದು ಮುರುಡೇಶ್ವರ ನಾಕಿ ಅಥವಾ ಬಸ್ ನಿಲ್ದಾಣದಿಂದ ಆಟೋ ಏರಿ ದೇವಸ್ಥಾನಕ್ಕೆ ಬಂದು ಹೋಗೋದನ್ನ ರೂಢಿಸಿಕೊಂಡಿದ್ದಾರೆ. ಇದರಿಂದ ಮುರುಡೇಶ್ವರದ ಮೇಲಿನ ಒತ್ತಡ ದಿನೇ ದಿನೇ ಹೆಚ್ಚಾಗತೊಡಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಎನ್ನುತ್ತಾ ಮುರುಡೇಶ್ವರ ಅಂಗಡಿಕಾರರೋರ್ವರು ಕಾರಣ ಬಿಚ್ಚಿಡುವ ಪ್ರಯತ್ನ ಮಾಡ್ತಾರೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಮುರುಡೇಶ್ವರದಲ್ಲಿ ಮೂಲಭೂತ ಸೌಕರ್ಯ ಅಧೋಗತಿಯನ್ನ ತಲುಪಿದೆ. ವಸತಿ ಗೃಹಗಳು ಖಾಯಂ ಹೌಸ್ಫುಲ್ ಬೋರ್ಡ್ ಹಾಕಿಕೊಂಡ್ರೆ ಗಗನಕ್ಕೇರಿರುವ ರೂಮ್ ದರದಿಂದಾಗಿ ಪ್ರವಾಸಿಗರು ಬೇಲೆಯ ಮೇಲೆ ಹಗಲು ರಾತ್ರಿ ಕಳೆಯಲು ಯತ್ನಿಸುತ್ತಿರುವುದು ಕಂಡುಬಂದಿದೆ. ಪ್ರವಾಸಿಗರ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ಸ್ನಾನಗೃಹವೂ ಇಲ್ಲದಿರುವುದರಿಂದ ಕಂಡಲ್ಲಿ ಮಲಮೂತ್ರ ವಿಸರ್ಜನೆ ಆರಂಭವಾಗಿ ಬಿಟ್ಟಿದೆ. ಮುಂದೆ ಪ್ರವಾಸಿಗರು ಮುರುಡೇಶ್ವರಕ್ಕೆ ಕಾಲಿಡಲು ಅಸಹ್ಯ ಪಟ್ಟುಕೊಂಡ್ರೆ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಮಳೆಗಾಲ ಇನ್ನೇನು ಪ್ರಾರಂಭವಾಗ್ತಿದೆ. ಹೆಚ್ಚು ಪ್ರವಾಸಿಗರು ಮುರುಡೇಶ್ವರ ಕಡೆ ಬರ್ತಿದ್ದಾರೆ. ಇಷ್ಟು ವರ್ಷಕ್ಕಿಂತ ಈ ವರ್ಷ ಜಾಸ್ತಿ, ಅದರಲ್ಲೂ ಮಹಿಳೆಯರಿಗೆ ಫ್ರೀ ಇರುವುದರಿಂದ ಜಾಸ್ತಿ ಜನ ಬರ್ತಿದ್ದಾರೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯ ಏನೂ ಇಲ್ಲ. ಪ್ರವಾಸಿಗರಿಗೆ ಕುಡಿಯುವ ನೀರು ಇರ್ಬೋದು ಅಥವಾ ಬಾತ್ರೂಮ್ ವ್ಯವಸ್ಥೆ ಇರ್ಬೋದು, ಏನೂ ಇಲ್ಲ. ಮೇಲಾಗಿ ಪಾರ್ಕಿಂಗ್ ವ್ಯವಸ್ಥೆ ಇಂಪಾರ್ಟೆಂಟ್ ಇದೆ ಇಲ್ಲಿ. ಆ ಪಾರ್ಕಿಂಗ್ ವ್ಯವಸ್ಥೆ ಏನೇನಿಲ್ಲ, ಹಾಗಾಗಿ ತುಂಬಾ ಪ್ರವಾಸಿಗರು ತೊಂದರೆ ಅನುಭವಿಸ್ತಿದ್ದಾರೆ. ಇನ್ನು ಮುರುಡೇಶ್ವರ ದೇವಾಲಯದ ಇಕ್ಕೆಲಗಳಲ್ಲಿ ವಿಶಾಲವಾದ ಕಡಲ ತೀರ ಇದ್ರೂ ಮುರುಡೇಶ್ವರದ ಒಟ್ಟು ಪ್ರವಾಸೋದ್ಯಮ ಚಟುವಟಿಕೆ ದೇವಾಲಯದ ಒಂದು ಬದಿಯಲ್ಲಿನ ಸೀಮಿತ 1-2 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶಕ್ಕೆ ಸೀಮಿತವಾಗಿದೆ. ಪ್ರವಾಸಿಗರ ಓಡಾಟ, ಜಲಕ್ರೀಡೆ, ಮೋಜಿನಾಟ ಎಲ್ಲವೂ ಅಲ್ಲಿಯೇ ಮುಗಿದು ಹೋಗ್ತಿದೆ. ಅದರ ಬದಲಿಗೆ ಮುರುಡೇಶ್ವರದಿಂದ ಬೈಲೂರಿನವರೆಗೆ, ಇತ್ತ ಮುರುಡೇಶ್ವರದಿಂದ ಸಣಬಾವಿಯವರೆಗೆ ಅಥವಾ ಅಳ್ವೆಕೋಡಿಯವರೆಗೆ ಒಟ್ಟು ಕಡಲ ತೀರವನ್ನ ಬಳಸಿಕೊಂಡು ಹೊಸ ಹೆಸರಿನೊಂದಿಗೆ ಗೋವಾ ಮಾದರಿಯಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುವ ಪ್ರತ್ಯೇಕ ಬೀಚ್ಗಳು ಸಿದ್ಧವಾಗಬೇಕು. ಪ್ರತಿ ಬೀಚ್ನಲ್ಲಿ ವಿಭಿನ್ನ ರೀತಿಯ ಜಲಕ್ರೀಡೆ, ವಸತಿ, ಮೋಜು ಮಸ್ತಿಗೆ ಅವಕಾಶ ಕಲ್ಪಿಸಬೇಕು.
ಎಲ್ಲ ಬೀಚ್ಗಳಲ್ಲಿಯೂ ಕಡಲ ತೀರದ ಶುಚಿ ರುಚಿಯಾದ ಆಹಾರವನ್ನ ಪರಿಚಯಿಸಬೇಕು. ಹಾಗೆ ಮಾಡಿದ್ರೆ ಮುರುಡೇಶ್ವರ ಸೀಮಿತ ಪ್ರದೇಶದ ಮೇಲಿನ ವಿಪರೀತ ಒತ್ತಡ ವಿಕೇಂದ್ರೀಕರಣಗೊಂಡು ಮುರುಡೇಶ್ವರ ಹಗುರಾಗುವುದರ ಜೊತೆಗೆ ಮುರುಡೇಶ್ವರ ತನ್ನ ವೈಭವವನ್ನ ಉಳಿಸಿಕೊಳ್ಳಲಿದೆ. ಜೊತೆಗೆ ಮುರುಡೇಶ್ವರದತ್ತ ಮುಖ ಮಾಡುವ ದೇಶಿ ಪ್ರವಾಸಿಗರಿಗಷ್ಟೇ ಅಲ್ಲ, ವಿದೇಶಿ ಪ್ರವಾಸಿಗರ ಸಂಖ್ಯೆಯೂ ಏರಿಕೆಯಾಗುವ ಅವಕಾಶವಿದೆ. ಇದರಿಂದ ಸ್ಥಳೀಯ ಉದ್ಯೋಗಾವಕಾಶಗಳು 3 ಪಟ್ಟು ಹೆಚ್ಚಲಿವೆ. ಮುರುಡೇಶ್ವರದವರೇ ಆದ ಮಂಕಾಳ್ ವೈದ್ಯರು ಸ್ವಲ್ಪ ಪುರುಸೊತ್ತು ಮಾಡಿಕೊಂಡು ಮುರುಡೇಶ್ವರದತ್ತ ಗಮನ ಹರಿಸಲಿ ಎನ್ನುವುದು ಸ್ಥಳೀಯರ ಆಗ್ರಹವಾಗಿದೆ. ಮುರುಡೇಶ್ವರ ದಿನದಿಂದ ದಿನಕ್ಕೆ ತುಂಬಾ ವೇಗದಲ್ಲಿ ಬೆಳೀತಾ ಇದೆ. ನೋಡಿ, ಮುರುಡೇಶ್ವರದಲ್ಲಿ ಪ್ರವಾಸಿಗರ ಗಾಡಿಗಳು ಎಷ್ಟಾಗಿದೆ ಅಂದ್ರೆ ತುಂಬಾನೇ ಗಾಡಿಗಳು ಓಡಾಡ್ತಾ ಇವೆ. ಇದರಿಂದ ಮುರುಡೇಶ್ವರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ತುಂಬಾ ತೊಂದರೆ ಆಗ್ತಾ ಇದೆ. ಪ್ರವಾಸಿಗರಿಗೆ ಮುರುಡೇಶ್ವರ ಮಾತ್ರ ಆಗ್ತಾ ಇದೆ ಸ್ನೇಹಿತರೆ. ಈಗ ಮುರುಡೇಶ್ವರದಿಂದ ಈ ಕಡೆ ಉತ್ತರ ಭಾಗದಲ್ಲಿ ಬೈಲೂರು ತನಕ, ಈ ಕಡೆ ದಕ್ಷಿಣ ಭಾಗದಲ್ಲಿ ಅಳವೆಕೋಡಿ ದೇವಸ್ಥಾನದ ತನಕ ತುಂಬಾ ವಿಶಾಲವಾದ ಸುಂದರವಾದ ಬೀಚ್ಗಳು ಇವೆ. ಆ ಬೀಚ್ಗಳನ್ನ ಗೋವಾ ಮಾದರಿಯಲ್ಲಿ ಅದನ್ನ ಇಂಪ್ರೂವ್ ಮಾಡಿದ್ರೆ, ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಲ್ಲಿ ಸಾಕಷ್ಟು ಆ ಒಂದು ಬೀಚ್ಗಳಿಗೆ ಒಂದೊಂದು ಹೆಸರುಗಳನ್ನ ಕೊಟ್ಟಿದ್ರೆ ಸ್ನೇಹಿತರೆ, ಈ ರೀತಿ ಮಾಡೋದ್ರಿಂದ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಆ ಕಡೆ ಈ ಕಡೆ ಡೈವರ್ಟ್ ಆಗಿರೋದ್ರಿಂದ ಇಲ್ಲಿ ಮುರುಡೇಶ್ವರದಲ್ಲಿನ ಕೇಂದ್ರೀಕೃತ ಪ್ರದೇಶದಲ್ಲಿ ಸ್ವಲ್ಪ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಒತ್ತಡ ಕಡಿಮೆಯಾಗಿ ಪಾರ್ಕಿಂಗ್ ಸಮಸ್ಯೆ ಹಾಗೂ ಟ್ರಾಫಿಕ್ ಸಮಸ್ಯೆ ತುಂಬಾ ಕಡಿಮೆ ಆಗ್ತದೆ. ಇದರಿಂದ ಇದೆಲ್ಲ ಮಾಡ್ಲಿಕ್ಕೆ ಒಬ್ಬ ಮನುಷ್ಯನಿಂದ ಸಾಧ್ಯ ಇಲ್ಲ ಸ್ನೇಹಿತರೆ. ಅದಕ್ಕೆ ಜಿಲ್ಲಾಡಳಿತ ಆಗಲಿ ಅಥವಾ ನಮ್ಮ ಪ್ರವಾಸೋದ್ಯಮ ಇಲಾಖೆ ಆಗಲಿ ಅದನ್ನು ಗಮನ ಹರಿಸಿ. ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವ ಪ್ರಸಿದ್ಧಿ ಪಡೆದ ಮುರುಡೇಶ್ವರದಲ್ಲಿ ಪ್ರವಾಸಿಗರ ಸಂದಣಿ ಮತ್ತು ಅದರಿಂದಾಗುವ ಸಮಸ್ಯೆ. ಮುರುಡೇಶ್ವರದ ಆಜುಬಾಜು ಇರುವ ಕಡಲ ತೀರವನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಿದರೆ ಪ್ರವಾಸೋದ್ಯಮ ಮತ್ತಷ್ಟು ಫಳಫಳಿಸಲಿದೆ. ಈ ನಿಟ್ಟಿನಲ್ಲಿ ಆಳುವವರು ಚಿತ್ತ ಹರಿಸುವರೇ ಎನ್ನುವುದನ್ನ ಕಾದು ನೋಡೋಣ. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ನಮಸ್ಕಾರ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ.
ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.